ಮೂರ್ಖತನದ ಪರಮಾವಧಿ ಅಂತಕ್ಕಂಥದ್ದನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಇನ್ನೂ ಒಂದು ಜನ್ಮ ಎತ್ತು ಬರಬೇಕು. ಸಿದ್ದರಾಮಯ್ಯನವರು ಅವ್ರು ಬದುಕಿರೋವರೆಗೂ ಸಿ ಎಮ್ ಆದರೂ ಸಹ ನಾಲ್ವಡಿಯವರ ಕೆಲಸ ಕಾರ್ಯಗಳನ್ನ ಅವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯವ್ರ ಮಗ ಯಾರು ಯತೀಂದ್ರ ಸಿದ್ದರಾಮಯ್ಯ ಇದ್ದಾರೆ, ಅವ್ರ ಫಾದರ್ ಏನೇನು ಬಿಡುಗಡೆ ಮಾಡಿದ್ದಾರೆ ದಯಮಾಡಿ ಬರೋಕ್ಕೆ ಹೇಳಿ. ಓಪನ್ ವೇದಿಕೆಗೆ ನಾನು ಬರ್ತೀನಿ, ನಾನೇ ಸ್ವತಃ ಕೂತ್ಕೊಂಡು ಅವ್ರಿಗೆ ಮಹಾರಾಜರು ಏನು ಮಾಡೋರು ಪಟ್ಟಿ ಮಾಡೋಣ. ಅವ್ರ ಫಾದರ್ ಅವರು ಮುಖ್ಯಮಂತ್ರಿಯಾಗಿ ಈ ರಾಜ್ಯಕ್ಕೆ ಏನೇನು ಮಾಡವ್ರೆ ಮತ್ತು ನಮ್ಮ ಮೈಸೂರು ನಗರಕ್ಕೆ ಏನೇನು ಮಾಡವ್ರೆ ದಯಮಾಡಿ ಪಟ್ಟಿ ತಗೊಂಡು ಬರೋಕ್ಕೆ ಹೇಳಿ. ಅವ್ರಿಗೆ ಮೂರ್ಖತನದ ಪರಮಾವಧಿ ಅಂತಕ್ಕಂಥದ್ದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಒಂದು ಈ ಮಹಾರಾಜರಿಗೆ ಹೋಲಿಸ್ಕೊಳ್ಳುವಂಥದ್ದು ಈ ದೇಶದಲ್ಲಿ ಯಾವ ರಾಜಕಾರಣಿ ಹುಟ್ಟಿಲ್ಲ ಇದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಅವ್ರ ತಂದೆ ಅಂತಕ್ಕಂಥ ಒಬ್ಬರು ಮುಖ್ಯಮಂತ್ರಿ ಮಗ ಇತ್ಕೊಂಡು ಈ ರೀತಿಯಾದಂಥ ದುರಾಂಕಾರದ ಮಾತನ್ನು ಸಾರ್ವಜನಿಕರು ಸಹಿಸೋದಿಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅವ್ರ ಬಗ್ಗೆ ನಂಗೆ ಭಾಳ ಪ್ರೀತಿ ಇತ್ತು, ಭಾಳ ಡಿಸೆಂಟಾಗಿ ಹೋಗ್ತಾರೆ ಅಂತ. ಈ ರೀತಿಯಾದಂಥ ಹೇಳಿಕೆಗಳಿಂದ ನಮ್ಮ ಮನಸ್ಸಿಗೆ ಬೇಜಾರಾಗಿದೆ, ಮೈಸೂರು ನಗರದ ಸಾರ್ವಜನಿಕರ ಮನಸ್ಸಿಗೆ ಬೇಜಾರಾಗಿದೆ. ಅವ್ರಿಗೆ ತಾಕತ್ತಿದ್ರೆ ಅವ್ರು ನಾಳೆನೇ ಬೇಕಾದ್ರೆ ಅವರು ಒಂದು ವೇದಿಕೆ ನಾವೇ ತಯಾರು ಮಾಡ್ತೀವಿ. ಅವ್ರ ಫಾದರ್ ಏನೇನು ಮಾಡಿದ್ದಾರೆ ಅಂತ ಒಂದು ವೈಟ್ ಇದರಲ್ಲಿ ಬಿಡುಗಡೆ ಮಾಡೋಕ್ಕೆ ಹೇಳಿ, ಶ್ವೇತಪತ್ರ ಬಿಡುಗಡೆ ಮಾಡೋಕ್ಕೆ ಹೇಳಿ. ನಾಚಿಕೆ ಆಗಬೇಕು ನಿಮಗೆ ಎಲ್ಲ ಇವತ್ತು ಏನೇನು ಬೆಲೆ ಏರಿಕೆ ಆಗಿದೆ ಆ ಥರ ಬೆಲೆ ಏರಿಕೆ ಮಾಡಿದ್ರು ಅವರು ಮಹಾರಾಜರು. ಆ ಥರ ಬೆಲೆ ಏರಿಕೆ ಮಾಡಿದ್ರಾ? ಇವತ್ತು ನೀವು 165 ಕೋಟಿ ರೂಪಾಯಿ ಅನ್ಯಾಯ ಮಾಡಿ ಕಾಂತರಾಜ್ವರೆಗೆ ಬಿಡುಗಡೆ ಮಾಡ್ತೀನಿ ಅಂತ ತೋರಿಸ್ತೀನಿ ಮಾಡಿದ್ರಲ್ಲ. ಇವೆಲ್ಲ ಅನ್ಯಾಯಗಳನ್ನ ಮುಚ್ಕೊಳ್ಳೋಕ್ಕೋಸ್ಕರ ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ನೀವು ಇದು ಮುಚ್ಕೋತೀವಿ ಅಂತಂದರೆ ನಿಮ್ಮ ಮೂರ್ಖತನ ಅಂತಕ್ಕಂಥದ್ದನ್ನೇ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಿರಂಗ ಕ್ಷಮೆಯಾಚನೆ ಮಾಡಲೇಬೇಕು ಅವರು. ಯಾಕೆಂದರೆ ಇದು ಮಾನ ಮರ್ಯಾದೆ ಗೌರವ ಇದೆಯಾ ಅವ್ರಿಗೆ? ಏನೇನು ಮಾಡಿದರೆ ಪಟ್ಟಿ ಬಿಡುಗಡೆ ಮಾಡೋಕ್ಕೆ ಹೇಳಿ ತಾಕತ್ತಿದೆ ಅವ್ರಿಗೆ. ಮಹಾರಾಜರು ಏನೇನು ಮಾಡಿದ್ದಾರೆ ಅಂತ ನಾವು ಬಿಡುಗಡೆ ಮಾಡ್ತೀವಿ. ಈ ಥರದೊಂದು ಡ್ಯಾಮ್ ಕಟ್ಟೋರಲ್ಲ, ಕೆರೆಸು ಆ ಥರದ್ದು ಎಷ್ಟು ಡ್ಯಾಮ್ ಕಟ್ಸೋರು ಅವರಪ್ಪ ಕೇಳಿ, ಮುಖ್ಯಮಂತ್ರಿ ಆಗ್ಬಿಟ್ಟು. ಇವತ್ತು 3-4 ಜಿಲ್ಲೆಗೆ ಕುಡಿಯೋ ನೀರು, ಬೆಂಗಳೂರು ನಗರಕ್ಕೆ ಕುಡಿಯೋ ನೀರು, ಆ ಥರದೊಂದು ಯೋಜನೆ ಮೈಸೂರು ಎಲ್ಲಿ ಮಾಡೋರು ತೋರ್ಸೋಕ್ಕೆ ಹೇಳಿ ಅವ್ರ ಫಾದರ್ಗೆ. ಇವತ್ತು KRS ಕಟ್ಟೋದ್ರಿಂದ ಬೆಂಗಳೂರು ಅರ್ಧ ಬೆಂಗಳೂರು ಕುಡಿಯೋ ನೀರು, ಮೈಸೂರಿಗೆ ಕುಡಿಯೋ ನೀರು, ಬೇಕಾದಷ್ಟು ಸುತ್ತಮುತ್ತ ಹಳ್ಳಿಗಳಿಗೆ, ನಮ್ಮ ಜಿಲ್ಲೆಗಳಿಗೆ, ಮೈಸೂರು ಜಿಲ್ಲೆ ನೀರಾವರಿ, ಮಂಡ್ಯ ಜಿಲ್ಲೆ. ಇವತ್ತು ಮಂಡ್ಯ ಜಿಲ್ಲೆ ಅಂತಕ್ಕಂಥದ್ದು ಇವತ್ತೇನೋ ಹೆಸರಿದ್ರೆ ದೇಶದಲ್ಲಿ ಅದು ಆ ಒಂದು KRS ಡ್ಯಾಮಿಂದ ಅದಕ್ಕೆ ಒಂದು ಒಳ್ಳೆಯ ಹೆಸರು ಬಂದಿದೆ. ಅಂಥ ಒಳ್ಳೆ ಕೆಲಸ ಮಾಡಿರೋರ ಬಗ್ಗೆ ನೀವು ಈ ರೀತಿಯಾದಂಥ ಹೇಳಿಕೆ ಕೊಟ್ಟು ಗೊಂದಲ ಸೃಷ್ಟಿ ಮಾಡಿಬಿಡಿ. ನಿಮ್ಮ ತಂದೆಗೆ ಕೇವಲ ಇದು 16 ಸಲ ಬಜೆಟ್ ಅಲ್ಲ 160 ಸಲ ಬಜೆಟ್ ಮಂಡಿಸಿದ್ರು ನಿಮ್ಮ ಫಾದರು. ಅವ್ರ ಲೆವೆಲ್ಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಗಂಟಾಘೋಷವಾಗಿ ಹೇಳ್ತೀನಿ. ಸಾರ್ವಜನಿಕರು ಪರವಾಗಿ ಹೇಳ್ತೀನಿ. ಸಾರ್ವಜನಿಕರು ಇದಕ್ಕೆ ನಿಮಗೆ ಸರಿಯಾಗಿ ಬುದ್ಧಿ ಕಳಿಸ್ತಾರೆ ಅಂತಕ್ಕಂಥದ್ದನ್ನ ನಾನು ಹೇಳ್ತೀನಿ.